ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ಫ್ರೂಟ್ ಕಸ್ಟರ್ಡ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಕಸ್ಟರ್ಡ್ ಪೌಡರ್ ನಾನು ತಗೊಂಡು ಬಂದು ಮಾಡ್ತಾ ಇಲ್ಲ, ಮನೆಯಲ್ಲೇ ಅದನ್ನು ಹೇಗೆ ತಯಾರು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗೂ ಸಿಂಪಲ್ ಆಗಿದೆ. ಕಸ್ಟರ್ಡ್ ಪೌಡರ್ನ ಕಾದ್ಕೊಂಡು ಕೂರಬೇಕು ಅಂತಿಲ್ಲ, ಮನೆಯಲ್ಲೇ ರೆಡಿ ಮಾಡ್ಬೋದು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಇದಕ್ಕೆ ನಾನು 1 ಲೀಟರ್ನಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ನಾನು 1 ಲೀಟರಲ್ಲಿ ಮಾಡ್ತಾಯಿದ್ದೀನಿ. ಅರ್ಧ ಲೀಟರಲ್ಲಿ ಮಾಡೋದಾದರೆ ನೀವು ನಾನು ಹಾಕಿರುವ ಎಲ್ಲ ಇಂಗ್ರೀಡಿಯೆಂಟ್ಸಲ್ಲಿ ಅರ್ಧ ಅರ್ಧ ಹಾಕ್ಕೊಂಡ್ರೆ ಸಾಕು. ಹಾಲು ಕುದೀತಾ ಇರಲಿ. ಒಂದು ಬೌಲ್ಗೆ 3 ಟೇಬಲ್ ಸ್ಪೂನಷ್ಟು ನಾನು ಕಾರ್ನ್ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಲೀಟರ್ ಆದರೆ 1.5 ಟೇಬಲ್ ಸ್ಪೂನಷ್ಟು ಹಾಕಿ ಇದಕ್ಕೆ ತಣ್ಣಗಾಗಿರುವಂಥ ಹಾಲನ್ನು ಹಾಕ್ಕೊಂಡಿದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿ ನೀವು ಹಾಕ್ಕೊಳ್ಳಿ, ಯಾಕಂದರೆ ತುಂಬ ಹಾಕಿದರೂ ತೊಂದರೆ ಏನಿಲ್ಲ. ಬಿಸಿ ಹಾಲು ಮಾತ್ರ ಹಾಕೋಕ್ಕೆ ಹೋಗಬೇಡಿ, ಅಲ್ಲಿ ಗಂಟಾಗುತ್ತೆ. ತಣ್ಣಗಿರೋ ಹಾಲನ್ನೇ ಬಳಸ್ಕೊಳ್ಳಿ. ಹಾಲು ಕುದಿಯೋಕ್ಕಿಟ್ಟಿರುವ ಹಾಲನ್ನ ಈ ರೀತಿ ಆವಾಗವಾಗ ಸ್ಟರ್ ಮಾಡ್ತಾ ಇರಬೇಕು, ಯಾಕಂದರೆ ಅದು ಕೆನೆ ಕಟ್ಟದೇ ಇರಲಿ ಅಂತ. ಹೀಗೆ ಕುದಿ ಬಂದಮೇಲೆ ಇದಕ್ಕೆ ಸಕ್ಕರೆ ಹಾಕ್ಕೋಬೇಕು. ಸ್ವಲ್ಪ ಸಿಮ್ಮಲ್ಲಿಡಿ. ಸಿಮ್ಮಲ್ಲಿಟ್ಬಿಟ್ಟು ಇದನ್ನು ಈ ರೀತಿ ಮಿಕ್ಸ್ ಮಾಡಿ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. 1 ಕಪ್ ಅಂದರೆ 200 ಗ್ರಾಮ್ಸ್ ಬರುತ್ತೆ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದ ಮೇಲೆ ನಾವು ಮಿಕ್ಸ್ ಮಾಡಿಟ್ಟಿರುವಂಥ ಕಾರ್ನ್ಫ್ಲೋರ್ ಮಿಕ್ಸನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಕೈ ಆಡಿಸ್ತಾ ಇರಬೇಕು. ಸೌಟ್ ತೆಗೆದ್ರೆ ಅದು ಜೆಲ್ಲಿ ಥರ ಆಗುತ್ತೆ. ಅದಕ್ಕೆ ಕೈ ಬಿಡದೆ ಇದೇ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಅದೊಂದು ಸ್ವಲ್ಪ ತಿಕ್ನೆಸ್ ಬರೋ ತನಕ ಅದನ್ನು ಮಿಕ್ಸ್ ಮಾಡಬೇಕು. ಇವಾಗ ಇದಕ್ಕೆ ವೆನಿಲಾ ಎಸೆನ್ಸನ್ನು ಹಾಕ್ತಾಯಿದ್ದೀನಿ. ವೆನಿಲಾ ಫ್ಲೇವರ್ ಬೇಕಾಗಿರೋದ್ರಿಂದ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. 1/4 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಕಸ್ಟರ್ಡ್ ಅಂದರೆ ಸ್ವಲ್ಪ ಕಲರ್ ಇರಬೇಕು, ಯೆಲ್ಲೋ ಕಲರ್, ಲೆಮನ್ ಯೆಲ್ಲೋ. ಅದಕ್ಕೆ ನಾನು ಜೆಲ್ ಕಲರನ್ನು ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ 3 ಡ್ರಾಪಷ್ಟು ನಾನು ಜೆಲ್ ಕಲರನ್ನು ಯೂಸ್ ಮಾಡಿದ್ದೀನಿ. ಪೌಡರ್ ಕಲರ್ ಇರೋದಾದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲ ಕಲರ್ ಏನು ಬೇಡ, ಹೆಲ್ದಿಯಾಗಿ ಹಾಗೆ ಬೇಕು ಅಂದರೆ ಹಾಗೆ ಮಾಡ್ಕೋಬೋದು. ನೋಡಿ ಈ ರೀತಿ ಬರಬೇಕು. ಈ ಕನ್ಸಿಸ್ಟೆನ್ಸಿ ಸಾಕಾಗುತ್ತೆ. ಇದು ತಣ್ಣಗಾದ ಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ಅದಕ್ಕೆ ನೋಡ್ಕೊಂಡು ಮಾಡಬೇಕು. ಸೌಟು ತೆಗೆದು ಸುಮ್ಮನೆ ಹಾಗೆ ಇಟ್ಟರೆ ಒಳಗಡೆ ಜೆಲ್ಲಿ ಥರನೇ ಬರುತ್ತೆ. ಅದು ತಿನ್ನೋಕ್ಕೂ ಚೆನ್ನಾಗಿರಲ್ಲ. ಮತ್ತು ಕಾರ್ನ್ಫ್ಲೋರ್ ಜಾಸ್ತಿ ಕೂಡ ಹಾಕಬಾರ್ದು, ಬೇಗ ತಿಕ್ಕಾಗಲಿ ಅಂತ. ಅದು ಕೂಡ ಜೆಲ್ಲಿ ಥರ ಆಗಿಬಿಡುತ್ತೆ. ಈಗ ಇದನ್ನು ಆಫ್ ಮಾಡಿದ್ದೀನಿ. ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಇದು ತಣ್ಣಗಾದಮೇಲೆ ನಾನೊಂದು ಬೌಲ್ಗೆ ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ಎಷ್ಟು ನಾವು ಕೈ ಹಾಕಿ ತಿರುಗಿಸಿದ್ರು ಅದರಲ್ಲಿ ಸಣ್ಣ ಸಣ್ಣ ಗಂಟುಗಳಿರುತ್ತೆ. ಅದಕ್ಕೆ ಒಂದು ಜರಡಿಗೆ ಹಾಕ್ಕೊಂಡು ಇದನ್ನು ಸ್ಟ್ರೈನ್ ಮಾಡಿ ತೆಗಿತಾ ಇದ್ದೀನಿ. ಗಂಟುಗಳಿದ್ದರೆ ಮೇಲ್ಗಡೆ ಉಳಿಯಲಿ ಅಂತ. ನೋಡಿ ಈ ರೀತಿ ಮಿಕ್ಸ್ ಮಾಡುವಾಗ ಈ ರೀತಿ ಸಿಗುತ್ತೆ. ಅದು ಹಾಗೆ ಹಾಕ್ಕೊಂಡ್ರೆ ನಮಗೆ ತಿನ್ನೋಕ್ಕೆ ಸಿಗುವಾಗ ಅಷ್ಟು ಚೆನ್ನಾಗಿರೋದಿಲ್ಲ. ಅದಕ್ಕೆ ಈ ರೀತಿ ಮಾಡಿ ತಗೊಂಡ್ರೆ ಇದನ್ನು ಬೇರೆ ಮಾಡಿ ತೆಗಿಬೋದು. ಇವಾಗ ಇದಕ್ಕೆ ಫ್ರೂಟ್ಸನ್ನು ಹಾಕ್ಕೋಬೇಕು. ಯಾವ ಫ್ರೂಟ್ಸ್ ಬೇಕಾದರೂ ಹಾಕ್ಕೋಬೋದು. ತುಂಬ ಇದ್ದರೆ ತುಂಬ ಹಾಕಿ, ಇಲ್ಲ ಅಂದರೆ ಎಷ್ಟಿದೆಯೋ ಅದರಲ್ಲಿ ಮಾಡ್ಕೊಳ್ಳಿ. ಇದಕ್ಕೆ ನಾನು 1 ದಾಳಿಂಬೆನ ಸುಲಿದು ಹಾಕ್ಕೊಂಡಿದ್ದೀನಿ. ಹಾಗೆ 1 ಆ್ಯಪಲ್ ಕೂಡ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ. ಬಾಳೆಹಣ್ಣು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಪಚ್ಚಬಾಳೆ ಯೂಸ್ ಮಾಡ್ಕೊಂಡಿದ್ದೀನಿ. ಹೂಬಾಳೆ ಇದ್ದರೆ ಇನ್ನೂ ಚೆನ್ನಾಗಾಗುತ್ತೆ. ಏಲಕ್ಕಿ ಬಾಳೆ ಇವೆಲ್ಲ ಇನ್ನೂ ಟೇಸ್ಟ್ ಇರುತ್ತೆ. ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಬೇಕಿದ್ದರೆ ಇದಕ್ಕೆ ಡ್ರೈ ಫ್ರೂಟ್ಸನ್ನು ಕೂಡ ಸೇರಿಸ್ಕೊಳ್ಳಿ. ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಾವು ಅಂಗಡಿಯಿಂದ ತಂದು ಮಾಡೋ ಕಸ್ಟರ್ಡ್ ಥರನೇ ಇದೂ ಬರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಣ ದ್ರಾಕ್ಷಿ ಕೂಡ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಬೇಕಿದ್ರೆ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.